ಫ್ರೈಡೇ ಮಾರ್ನಿಂಗ್ ಇವತ್ತಿನ ದಿನ 3:45 ದಿನ ಶುರುವಾಯಿತು. ಶ್ರಾವಣ ಶುಕ್ರವಾರದ 3ನೇ ಶುಕ್ರವಾರ ಆಗಿರೋದ್ರಿಂದ ನಾನಿಲ್ಲಿ 2ನೇ ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬ ಮಾಡಿರಲಿಲ್ಲ. ಹಾಗಾಗಿ ಸಿಂಪಲ್ಲಾಗಿ ವರಮಹಾಲಕ್ಷ್ಮಿ ಹಬ್ಬ ಮಾಡ್ತಾಯಿದ್ದೀನಿ. ನೋಡಿ, ಬಾಗಿಲಿಗೆ ಈ ರೀತಿ ಸಿಂಪಲ್ಲಾಗಿಯೇ ರಂಗೋಲಿ ಎಲ್ಲ ಹಾಕೊಂಡಾದಮೇಲೆ ಈ ಮನೆಯಲ್ಲಿ ಬೆಳಗ್ಗೆ 5 ಗಂಟೆಗೇ ಪೂಜೆ ಮಾಡಿದೆ. ಒಂದು ಲಿವಿಂಗ್ ಏರಿಯಾದಲ್ಲಿ ಸಣ್ಣ ಜಾಗದಲ್ಲಿ ಈ ರೀತಿ ಫ್ಲವರ್ ಡೆಕೋರೇಷನ್ ಮಾಡಿದ್ದೆ. ಹಾಗೆಯೇ ಲಕ್ಷ್ಮಿನೂ ಕೂಡ ಯಾವುದೇ ಆಡಂಬರ ಇಲ್ಲದೇ ಸಿಂಪಲ್ಲಾಗಿ ನಾನು ಕಳಸ ಪೂಜೆ ಮಾಡಿ ಲಕ್ಷ್ಮೀ ಪೂಜೆ ಮಾಡಿದ್ದೆ. ಹಾಗೆ ಕೆಲವೊಂದೊಂದು ರೆಸಿಪೀಸ್ ಕೂಡ ಮಾಡಿದ್ದೆ. ವೆಜಿಟೇಬಲ್ ಬಾತು, ಬಾಳೆಕಾಯಿ ಪಲ್ಯ, ಕಾರ್ನ್ ಕೋಸಂಬರಿ, ಹುಳ್ಳಿಕಾಯಿ ಪಲ್ಯ, ಹಾಗೆ ಹೆಸರುಬೇಳೆ ಪಾಯಸ ಮಾಡಿ ಎಲ್ಲ ಆದಮೇಲೆ ಸಂಜೆ ಈ ರೀತಿ ಕೆಂಡ ಹಾಕಿ ಧೂಪ ಹಾಕ್ತಾಯಿದ್ದೀನಿ. ಕೆಂಡ ಹಾಕಿ ಧೂಪ ಹಾಕಿಬಿಟ್ರೆ ಮನೆಯಲ್ಲಿ ಒಂದು ಪಾಸಿಟಿವ್ ವೈಬ್ಸೇ ಇರುತ್ತೆ. ಹಾಗಾಗಿ ನಾನು ಪ್ರತಿ ಮಂಗಳವಾರ ಶುಕ್ರವಾರ ಈ ರೀತಿ ಸಾಂಬ್ರಾಣಿನ ಹಾಕ್ತೀನಿ. ಇದರ ಕಂಪ್ಲೀಟ್ ವ್ಲಾಗ್ಸ್ನ ರಚನಾ ವಿ ವ್ಲಾಗ್ಸ್ ಯೂಟ್ಯೂಬ್ ಚಾನಲಲ್ಲಿ ಶೇರ್ ಮಾಡಿದ್ದೀನಿ. ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಹೋಗಿ ಚೆಕ್ ಮಾಡಿ.